ಬಾಂಗ್ಲಾದೇಶದಲ್ಲಿ ಹೊಸ ಸೂರ್ಯೋದಯ, ಯೂನಸ್ ಆಟ ಬಂದ್, ತಾರಿಕ್ ದರ್ಬಾರ್ ಶುರು. ಮೋದಿ ಕೊಟ್ಟ ಆ ಮೆಸೇಜ್ ಏನು? ನಮಸ್ಕಾರ ವೀಕ್ಷಕರೇ, ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಈಗ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. 2024ರ ರಕ್ತಸಿಕ್ತ ಕ್ರಾಂತಿಯ ನಂತರ, ಶೇಖ್ ಹಸೀನಾ ಅವರ ಪಲಾಯನದ ನಂತರ ಬಾಂಗ್ಲಾದೇಶದ ಚುಕ್ಕಾಣಿ ಯಾರ ಕೈಗೆ ಸೇರುತ್ತೆ ಎನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಂತಾಗಿದೆ. ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ನ ಆಡಳಿತಕ್ಕೆ ತೆರೆ ಬಿದ್ದಿದೆ. 17 ವರ್ಷಗಳ ಕಾಲ ದೇಶ ಭ್ರಷ್ಟನಾಗಿದ್ದ, ಲಂಡನ್ನಲ್ಲಿ ಕುಳಿತು ಹೋರಾಟ ನಡೆಸಿದ್ದ ತಾರಿಕ್ ರೆಹಮಾನ್ ಈಗ ಬಾಂಗ್ಲಾದೇಶದ ನೂತನ ಸಾಮ್ರಾಟನಾಗಿ ಹೊರಹೊಮ್ಮಿದ್ದಾನೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಈ ಗೆಲುವಿನ ಬೆನ್ನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಾರಿಕ್ ರೆಹಮಾನ್ ಅವರಿಗೆ ಒಂದು ವಿಶೇಷ ಸಂದೇಶ ಕಳುಹಿಸಿದ್ದಾರೆ. ಆ ಸಂದೇಶದಲ್ಲಿ ಮೋದಿಯವರು ಏನು ಹೇಳಿದ್ದಾರೆ ಗೊತ್ತಾ? ಪ್ರಗತಿಪರ ಬಾಂಗ್ಲಾದೇಶ ಎಂಬ ಪದದ ಹಿಂದೆ ಇರುವ ಅರ್ಥ ಏನು? ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದರೆ ಭಾರತಕ್ಕೇನು ಲಾಭ ಆಗತ್ತಾ ಅಥವಾ ನಷ್ಟ ಏನಾದರೂ ಇದೆಯಾ? ಬನ್ನಿ, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಬಾಂಗ್ಲಾದೇಶದ ಈ ಹೊಸ ಅಧ್ಯಾಯದ ಪ್ರತಿಯೊಂದು ಪುಟವನ್ನು ತಿರುವಿ ಹಾಕೋಣ. ತಾರಿಕ್ ರೆಹಮಾನ್ ಯಾರು? ಇವರಮ್ಮನನ್ನ ಕೊಂದು ಈತ ಅಧಿಕಾರಕ್ಕೆ ಬಂದ ಅನ್ನುವಂತಹದ್ದು ಇದೆ. ಇವನ ಮೇಲಿದ್ದಂತಹ ಕೇಸ್ಗಳು ಯಾವುವು? ಯಾಕೆ ಲಂಡನ್ಗೆ ಹೋಗಿ ಸೇರಿಕೊಂಡ? ಮತ್ತು ಚುನಾವಣೆ ಭಾರತದ ಪಾಲಿಗೆ ಯಾಕೆ ಮುಖ್ಯ ಅನ್ನೋದರ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಬಾಂಗ್ಲಾದೇಶದಲ್ಲಿ ಯಾರೇ ಬಂದರೂ ಅಥವಾ ಮೋದಿನೇ ಪ್ರಧಾನಿಯಾದರೂ ಬಾಂಗ್ಲಾದೇಶಕ್ಕೆ ಹಿಂದೂಗಳು ಅಲ್ಲಿ ಸೇಫ್ ಆಗಿ ಇಲ್ಲ. ಕಾರಣ, ಅಲ್ಲಿನ ಇಸ್ಲಾಮಿಕ್ ಕೆಲವೊಂದಿಷ್ಟು ಸಂಘಟನೆಗಳು ಹಿಂದೂ ಜನರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಮುಂದಿನ ಹೊಸ ಸರ್ಕಾರ ಬಂದ್ರೂ ಕೂಡ ಮೋದಿಯವರು ಬಾಂಗ್ಲಾದೇಶದ ಹೊಸ ಪ್ರಧಾನಿಗೆ ಸ್ಟ್ರಿಕ್ಟ್ ಆಗಿ ಹೇಳಬೇಕು, ಇನ್ಯಾರಾದರೂ ಹಿಂದೂಗಳನ್ನ ಟಚ್ ಮಾಡಿದ್ರೆ ಸುಮ್ಮನೆ ಇರಲ್ಲ ಅನ್ನೋದನ್ನ ಮೋದಿಯವರು ವಾರ್ನಿಂಗ್ ಕೊಡಬೇಕಾ, ಕೊಡಬಾರ್ದಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ನಾನು ಇಲ್ಲೊಂದು ವಿಶೇಷವಾಗಿ ಹೇಳಬೇಕಾಗತ್ತೆ. ಇಡೀ ವಿಶ್ವದಲ್ಲಿ ಹಿಂದೂಸ್ತಾನ ಅನ್ನುವಂತಹದ್ದು, ಹಿಂದೂಗಳು ಅತಿ ಹೆಚ್ಚಾಗಿ ಇರುವಂತಹ ದೇಶ ಅಂತಂದ್ರೆ ಅದು ಭಾರತ ದೇಶ ಮಾತ್ರ. ಅದೇ ಇಸ್ಲಾಂ ರಾಷ್ಟ್ರ ಅಂತಂದ್ರೆ 53 ಇಸ್ಲಾಂ ರಾಷ್ಟ್ರಗಳಿದಾವೆ. ಮುಸಲ್ಮಾನ್ ರಾಷ್ಟ್ರಗಳೆಷ್ಟಿದಾವೆ? 53ಕ್ಕೂ ಹೆಚ್ಚು ಇಸ್ಲಾಂ ರಾಷ್ಟ್ರಗಳಿದಾವೆ. ಈಗ ನಮ್ಮ ಭಾರತ ದೇಶದಲ್ಲಿ ಇದ್ದಂತಹ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಬೇರೆ ದೇಶಕ್ಕೆ ಹೋಗಿ ಬದುಕಬಹುದು. ಯಾಕಂತಂದ್ರೆ ಅವನಿಗೆ ಅಥವಾ ಅವನ ಮುಂದೆ 53ಕ್ಕೂ ಹೆಚ್ಚು ಇಸ್ಲಾಂ ದೇಶಗಳು ಆಪ್ಷನ್ ಆಗಿದ್ದಾವೆ. ಅದೇ ಒಬ್ಬ ಹಿಂದೂ ವ್ಯಕ್ತಿಗೆ ಆಪ್ಷನ್ ಇರೋದು ಭಾರತ ಮಾತ್ರ. ಅಥವಾ ಹಿಂದೂಸ್ತಾನ ಅಥವಾ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಂತಂದರೆ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ನೋಡಿ, ಏಕೈಕ ರಾಷ್ಟ್ರ ನೇಪಾಳ, ಅಲ್ಲಿ ಹಿಂದೂ ಜನರು ಜಾಸ್ತಿ ಜನ ಇದ್ದಾರೆ. ಮೊದಲೆಲ್ಲ ಇತ್ತು, ಬಾಂಗ್ಲಾದೇಶದಲ್ಲೂ ಜನ ಜಾಸ್ತಿ ಇದ್ದರು, ಹಿಂದೂಗಳು ಜಾಸ್ತಿ ಇದ್ದರು. ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಇದೇ ಪಾಕಿಸ್ತಾನದಲ್ಲಿ 23-25% ಹಿಂದೂಗಳಿದ್ರು. ಆದರೆ ಕಾಲಕ್ರಮೇಣ ಈಗ ಎಷ್ಟು ಪರ್ಸೆಂಟ್ ಆಗಿದೆ ಪಾಕಿಸ್ತಾನದಲ್ಲಿ? ಬರೀ 2%. ಅಫ್ಘಾನಿಸ್ತಾನದಲ್ಲೂ ಈಗಲೂ ಕೂಡ ಇದ್ದಾರೆ. ತಾಲಿಬಾನ್ ಯಾವಾಗ ಸರ್ಕಾರ ಬರುತ್ತಲ್ಲ, ತಾಲಿಬಾನ್ ಯಾವಾಗ ಈ ಸರ್ಕಾರ ರಚನೆ ಮಾಡುತ್ತಲ್ಲ, ತಾಲಿಬಾನ್ ಉಗ್ರರು, ಅವರು ಕೂಡ ಹಿಂದೂಗಳನ್ನು ನಾವು ಸಂರಕ್ಷಿಸ್ತೀವಿ, ನಾವು ರಕ್ಷಣೆ ಕೊಡ್ತೀವಿ ಹಿಂದೂಗಳಿಗೆ, ಭಾರತ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಒಂದು ಮಾತನ್ನು ಹೇಳುತ್ತೆ. ನೋಡಿ, ತಾಲಿಬಾನಿಗಳು ಅಥವಾ ಅವರನ್ನು ಉಗ್ರರು ಅಂತ ಇಡೀ ವಿಶ್ವವೇ ಅನ್ನತ್ತೆ, ನಾನು ಕೂಡ ಉಗ್ರನೇ ಅಂತೀನಿ. ಉಗ್ರರು ಹಿಂದೂಗಳನ್ನು ರಕ್ಷಣೆ ಮಾಡ್ತಿದ್ದಾರೆ. ಆದರೆ ಬಾಂಗ್ಲಾದೇಶದಲ್ಲಿ ಏನಾಯಿತು? ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ರು, ಈಗಲೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಚುನಾವಣೆಗೂ ಮುನ್ನವೂ ಟಾರ್ಗೆಟ್ ಮಾಡಿದ್ರು, ಇನ್ನು ಮುಂದಲೇನೂ ಕೂಡ ಟಾರ್ಗೆಟ್ ಮಾಡ್ತಾರೆ. ನೋಡಿ, ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಹಾಕುತ್ತಾ ಹೋದರೆ ಹಿಂದೂಗಳೆಲ್ಲಿ ಹೋಗಬೇಕು? ಬಿಟ್ಟರೆ ಭಾರತಕ್ಕೆ ಬರಬೇಕು, ಬಿಟ್ಟರೆ ನೇಪಾಳಕ್ಕೆ ಹೋಗಬೇಕು, ಬಿಟ್ಟರೆ ಇಹಲೋಕ ತ್ಯಜಿಸಬೇಕು. ವೀಕ್ಷಕರೇ, ಈಗ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಬಂದಿದೆಯಂತೆ. ಮೋದಿಯವರು ಏನು ಹೇಳಿದಾರಂತ ನೋಡ್ತಾ ಹೋಗೋಣ. ಫೆಬ್ರವರಿ 12ರಂದು ನಡೆದಂತಹ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆ ಸಾಮಾನ್ಯವಾಗಿರಲಿಲ್ಲ. ಇದು ಆ ದೇಶದ ಭವಿಷ್ಯವನ್ನೇ ನಿರ್ಧರಿಸುವ ಚುನಾವಣೆಯಾಗಿತ್ತು. ಒಟ್ಟು 299 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ನೇತೃತ್ವದ BNP ಮತ್ತು ಅದರ ಮೈತ್ರಿಕೂಟ ಬರೋಬ್ಬರಿ 211ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಗಿದೆ. ಅಂದರೆ 2/3 ಬಹುಮತ. ಇದನ್ನು ನಾವು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತ ಕರಿತೀವಿ. ಅವರ ಎದುರಾಳಿ ಜಮಾತ್ ಎ ಇಸ್ಲಾಮಿ ಪಕ್ಷ ಬರೀ 70 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ಈ ಜಮಾತ್ ಎ ಇಸ್ಲಾಮಿ ಅಂತಂದ್ರೆ ಯಾವ್ದು ಅಂದ್ಕೊಂಡಿದ್ದೀರಾ? ಇದೇ ಯೂನಸ್ ಅಂತ ಇದ್ನಲ್ಲ, ಮೊಹಮ್ಮದ್ ಯೂನಸ್, ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಇಡೀ ಬಾಂಗ್ಲಾದೇಶವನ್ನು ದೋಚಿ ಬಾಂಗ್ಲಾದೇಶಕ್ಕೆ ಬೆಂಕಿ ಇಟ್ಟು ಅಮೆರಿಕಾದೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಜಿಗದಾಡ್ತಾ ಇದ್ನಲ್ಲ, ಆತನ
ಪಕ್ಷ ಜಮಾತ್ ಎ ಇಸ್ಲಾಮಿ. ಜಮಾತ್ ಎ ಇಸ್ಲಾಮಿಯ ಒಂದೇ ಒಂದು ತತ್ವ ಏನಂತಂದ್ರೆ ಶರಿಯಾ ಕಾನೂನನ್ನು ಹೇರೋದು, ಬೇರೆ ಧರ್ಮದವರನ್ನ ಅಲ್ಲಿಂದ ಓಡಿಸೋದು ಅನ್ನೋಂಥದ್ದಿತ್ತು. ಅಂದರೆ ಬಾಂಗ್ಲಾದೇಶದ ಎಸ್ಪೆಷಲಿ ಇದು ಮೂಲಭೂತವಾದಿ ಪಕ್ಷ. ಜಮಾತ್ ಎ ಇಸ್ಲಾಮಿ ಪಕ್ಷ ಮೂಲಭೂತವಾದಿ ಪಕ್ಷ. ಆದರೆ ಬಾಂಗ್ಲಾದೇಶದ ಜನತೆ ಮೂಲಭೂತವಾದಕ್ಕಿಂತ ಅಭಿವೃದ್ಧಿಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ ಹಾಕಿದ್ದಾರೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ತಾರಿಕ್ ಅಹಮದ್ ಅವರು ಸ್ಪರ್ಧಿಸಿದಂತಹ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಬೇರ್ಗಿದ್ದಾರೆ. ತಾರಿಕ್ ರೆಹಮಾನ್ ಗೆದ್ದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡೋದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದಾರೆ. ಮೋದಿ ಅವರ ಎಕ್ಸ್ ಖಾತೆಯಲ್ಲಿ ಹೀಗೆ ಬರ್ಕೊಂಡಿದ್ದಾರೆ: ಬಾಂಗ್ಲಾದೇಶದ ಸಂಸತ್ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ ಬಿಎನ್ಪಿ ಮತ್ತು ತಾರಿಕ್ ರೆಹಮಾನ್ ಅವರಿಗೆ ಅಭಿನಂದನೆಗಳು. ಈ ಗೆಲುವು ಜನರ ನಂಬಿಕೆಯನ್ನ ತೋರಿಸುತ್ತದೆ. ಪ್ರಜಾಪ್ರಭುತ್ವ, ಪ್ರಗತಿಪರ ಮತ್ತು ಎಲ್ಲರನ್ನೂ ಒಳಗೊಂಡ ಬಾಂಗ್ಲಾದೇಶಕ್ಕೆ ಭಾರತ ಯಾವಾಗಲೂ ಬೆಂಬಲ ನೀಡುತ್ತದೆ ಅಂತ ಇಲ್ಲಿ ಟ್ವೀಟ್ ಮಾಡಿದ್ದಾರೆ ಮೋದಿಯವರು. ಇಲ್ಲಿ ಎರಡು ಪದಗಳನ್ನು ಬಳಸಿದ್ದಾರೆ. ಒಂದು ಪ್ರಗತಿಪರ ಮತ್ತು ಎಲ್ಲವನ್ನೂ ಒಳಗೊಂಡ ಎಂಬ ಪದಗಳನ್ನು ಮೋದಿಯವರು ಉದ್ದೇಶಪೂರ್ವಕವಾಗಿ ಬಳಸಿದ್ದಾರೆ. ಇದರರ್ಥ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು, ದೇಶ ಮೂಲಭೂತವಾದದ ಕಡೆಗೆ ಜಾರಬಾರದು ಅನ್ನುವಂತಹ ಸೂಚನೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶದ ಅಭಿವೃದ್ಧಿ ಗುರಿಯನ್ನು ಮುನ್ನಡೆಸಲು ತಾರಿಕ್ ಜೊತೆ ಕೆಲಸ ಮಾಡಲು ಎದುರು ನೋಡ್ತಾ ಇದ್ದೇನೆ ಅಂತ ಮೋದಿಯವರು ಹೇಳಿರೋದು ಎರಡೂ ದೇಶಗಳ ಸಂಬಂಧ ಹದಗೆಡದಂತೆ ನೋಡಿಕೊಳ್ಳುವ ಮುತ್ಸದ್ದಿ ಅಂತ ಹೇಳಬಹುದು. ಅಷ್ಟಕ್ಕೂ ಈ ತಾರಿಕ್ ರೆಹಮಾನ್ ಯಾರು? ಇವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ದಿ ಐರನ್ ಲೇಡಿ ಖಾಲಿದಾ ಜಿಯಾ ಅವರ ಪುತ್ರ. ರಾಜಕೀಯ ರಕ್ತ ಇವರಲ್ಲಿದೆ, ಆದರೆ ಇವರ ಹಾದಿ ಸುಲಭವಾಗಿರಲಿಲ್ಲ. ನೋಡಿ, ಐರನ್ ಲೇಡಿ ಖಾಲಿದಾ ಜಿಯಾ, ಹೇಗೆ ನಾವು ಐರನ್ ಲೇಡಿ ಅಂತ ನಾವು ಇಂದಿರಾ ಗಾಂಧಿ ಅವರನ್ನು ಕರಿತೀವಲ್ಲ, ಹಾಗೆ ಖಾಲಿದಾ ಜಿಯಾ ಅವರನ್ನ ಬಾಂಗ್ಲಾದೇಶದ ಐರನ್ ಲೇಡಿ ಅಂತ ಕರೀತಾರೆ. ಅವರ ಪುತ್ರ ಇದೆ ತಾರಿಕ್ ರೆಹಮಾನ್. 2008ರಲ್ಲಿ ಅಂದಿನ ಮಿಲಿಟರಿ ಬೆಂಬಲಿತ ಸರ್ಕಾರ ಇವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಜೈಲಿಗೆ ಹಾಕಿತ್ತು. ಆಮೇಲೆ ಇವರು ಲಂಡನ್ಗೆ ಚಿಕಿತ್ಸೆಗಾಗಿ ಹೋಗ್ತಾರೆ. ಅಲ್ಲಿಂದಲೇ 17 ವರ್ಷಗಳ ಕಾಲ ವನವಾಸ ಅನುಭವಿಸಿದ್ರು. ಶೇಖ್ ಹಸೀನಾ ಅವರು ಅಧಿಕಾರದಲ್ಲಿದ್ದಾಗ ತಾರಿಕ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಬಂದರೆ ಆಜೀವ ಜೈಲು ಶಿಕ್ಷೆ ಅಂತ ಘೋಷಣೆ ಮಾಡಿದ್ರು. ಆದರೆ ಕಾಲ ಹೀಗೆ ಉಳಿಯೋದಿಲ್ಲ. ನೋಡಿ ಕಾಲ ಹೇಗೆ ಬದಲಾಗತ್ತಂತ. 2024ರಲ್ಲಿ ಶೇಖ್ ಹಸೀನಾ ಅಧಿಕಾರ ಕಳೆದುಕೊಂಡು ದೇಶ ಬಿಟ್ಟು ಓಡಿ ಹೋದ್ರು. ಅತ್ತ ಲಂಡನ್ನಲ್ಲಿದ್ದ ತಾರಿಕ್ ರೆಹಮಾನ್ 2025 ಡಿಸೆಂಬರ್ 25ರಂದು ಬಾಂಗ್ಲಾದೇಶಕ್ಕೆ ರಾಜನಂತೆ ಮರಳುತ್ತಾರೆ. ಢಾಕಾ ವಿಮಾನ ನಿಲ್ದಾಣದಲ್ಲಿ ಲಕ್ಷಾಂತರ ಜನ ಅವರನ್ನು ಸ್ವಾಗತ ಮಾಡ್ತಾರೆ. ತಮ್ಮ ತಾಯಿ ಖಾಲಿದಾ ಜಿಯಾ ಅವರ ನಿಧನದ ನಂತರ ಪಕ್ಷದ ಸಂಪೂರ್ಣ ಜವಾಬ್ದಾರಿ ಹೊತ್ತು ಈಗ ಅದನ್ನು ಗೆಲುವಿನ ದಡ ಮುಟ್ಟಿಸಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಒಂದು ದೊಡ್ಡ ಪಕ್ಷವಾಗಿ ಕಾಣಿಯಾಗಿದೆ. ಶೇಖ್ ಹಸೀನಾ ಮತ್ತು ಅವಾಮಿ ಲೀಗ್ ಕಥೆ ಏನಾಯಿತು? ಕಳೆದ 35ರಿಂದ 40 ವರ್ಷಗಳಿಂದ ಶೇಖ್ ಹಸೀನಾ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರು. ಅಧಿಕಾರದ ಚುಕ್ಕಾಣಿಯನ್ನು, ಈ ಸುದೀರ್ಘ ಅಧಿಕಾರವನ್ನು ಅನುಭವಿಸಿದ ಶೇಖ್ ಹಸೀನಾ ಅವರನ್ನು ಅದೇ ಬಾಂಗ್ಲಾ ಪ್ರಜೆಗಳು ಓಡಿಸ್ಬಿಡ್ತಾರೆ. ಓಡಿಸಿದ ನಂತರ ದೇಶ ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲಿ ಬಂದಿದ್ದಾರೆ? ಭಾರತಕ್ಕೆ ಬಂದಿದ್ದಾರೆ, ಅದು ಸೆಕೆಂಡರಿ. ಆದರೆ ಈಗ ಶೇಖ್ ಹಸೀನಾ ಮತ್ತು ಅವಾಮಿ ಲೀಗ್ ಪಕ್ಷ ಏನಾಯಿತು? ಎಲೆಕ್ಷನ್ನಲ್ಲಿ ಒಂದು ದೊಡ್ಡ ಪಕ್ಷ ಕಾಣೆಯಾಗಿದೆ. ಅದು ಶೇಖ್ ಹಸೀನಾ ಅವರ ಅವಾಮಿ ಲೀಗ್. ಮಧ್ಯಂತರ ಸರ್ಕಾರ ಅವಾಮಿ ಲೀಗ್ ಅನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧಿಸಿತ್ತು, ಬ್ಯಾನ್ ಮಾಡಿತ್ತು. ಯೂನಸ್ ಸರ್ಕಾರ, ಅದೇ ಜಮಾತ್ ಎ ಇಸ್ಲಾಮಿ ಪಕ್ಷ ಅಥವಾ ಸರ್ಕಾರ, ಇದೇ ಶೇಖ್ ಹಸೀನಾ ಅವಾಮಿ ಲೀಗ್ ಪಕ್ಷ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡದಂತೆ ಬ್ಯಾನ್ ಮಾಡಿತ್ತು. ಹೀಗಾಗಿ ಈ ಆಟದಲ್ಲಿ ಒಂದು ತಂಡವೇ ಇರಲಿಲ್ಲ. ಶೇಖ್ ಹಸೀನಾ ಅವರು ವಿದೇಶದಲ್ಲಿ ಕುಳಿತು ಇದು ಚುನಾವಣೆಯಲ್ಲ, ಇದು ನಾಟಕ ಅಂತ ಟೀಕೆ ಮಾಡಿದ್ರು. ಆದರೆ ಬಾಂಗ್ಲಾದೇಶದ ಜನ ಮಾತ್ರ ತಾರಿಕ್ ರೆಹಮಾನ್ ಅವರನ್ನು ಒಪ್ಪಿಕೊಂಡಿದ್ದಾರೆ. ಶೇಖ್ ಹಸೀನಾ ಆಡಳಿತದಲ್ಲಿ ನಡೆದ ದೌರ್ಜನ್ಯಗಳಿಂದ ಬೇಸತ್ತಿದ್ದ ಜನರಿಗೆ ಬಿಎನ್ಪಿ ಒಂದು ಪರ್ಯಾಯ ಮಾರ್ಗವಾಗಿ ಕಂಡಿದೆ. ಆದರೆ ಆಗಸ್ಟ್ನಿಂದ ಬಾಂಗ್ಲಾದೇಶವನ್ನು ಮುನ್ನಡೆಸ್ತಾ ಇದ್ದ ನೊಬೆಲ್ ವಿಜೇತ ಮೊಹಮ್ಮದ್ ಯೂನಸ್ನ ಅಧಿಕಾರಾವಧಿ ಮುಗಿದು ಹೋಗಿದೆ. ಹೊಸ ಸರ್ಕಾರ ಬಂದ ತಕ್ಷಣ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಯೂನಸ್ ಅವರ ಆಡಳಿತದಲ್ಲಿ ಬಾಂಗ್ಲಾದೇಶ ಆರ್ಥಿಕವಾಗಿ ಸ್ವಲ್ಪವೂ ಚೇತರಿಸಿಕೊಂಡಿರಲಿಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು, ಹಿಂಸಾಚಾರ ಭುಗಿಲೆದಿತ್ತು. ಅದೇನು ಹೇಳಬಾರ್ದು, ಎಲ್ಲವೂ ಹದಗೆಟ್ಟು ಬಾಂಗ್ಲಾದೇಶ ಬರ್ಬಾದಾಗಿತ್ತು. ಈಗ ತಾರಿಕ್ ರೆಹಮಾನ್ ಹೊಸ ಪ್ರಧಾನಿ ಇದೆಲ್ಲವನ್ನ ರಿಪೇರಿ ಮಾಡಬೇಕಾಗಿದೆ.
ಇನ್ನೊಂದು ಕಡೆ ಅಮೆರಿಕ ಕೂಡ ತಡ ಮಾಡದೆ BNPಗೆ ಅಭಿನಂದನೆ ಸಲ್ಲಿಸಿದೆ. ಢಾಕಾದಲ್ಲಿರೋ ಅಮೆರಿಕದ ರಾಯಭಾರಿ ಕಚೇರಿ ಇದೊಂದು ಐತಿಹಾಸಿಕ ಗೆಲುವು ಅಂತ ಬಣ್ಣಿಸಿದೆ. ಅಂದರೆ ಅಮೆರಿಕ ಕೂಡ ತಾರಿಕ್ ರೆಹಮಾನ್ ನಾಯಕತ್ವವನ್ನು ಒಪ್ಪಿಕೊಂಡಿದೆ. ಈಗ ಕೊನೆಯದಾಗಿ ಭಾರತದ ವಿಚಾರಕ್ಕೆ ಬರೋಣ. ತಾರಿಕ್ ರೆಹಮಾನ್ ಅವರ BNP ಪಕ್ಷಕ್ಕೆ ಹಿಂದಿನಿಂದಲೂ ಭಾರತ ವಿರೋಧಿ ಎಂಬ ಹಣೆಪಟ್ಟು ಇದೆ. ಇವರ ಪಕ್ಷದ ಪ್ರಣಾಳಿಕೆಯಲ್ಲಿ ಇಂಡಿಯಾ ಔಟ್ ಅಭಿಯಾನದ ಛಾಯೆ ಇತ್ತು. ಆದರೆ ಈಗ ತಾರಿಕ್ ರೆಹಮಾನ್ ಪ್ರಧಾನಿಯಾಗಿದ್ದಾರೆ. ಅಧಿಕಾರಕ್ಕೆ ಬಂದ ಮೇಲೆ ಜವಾಬ್ದಾರಿ ಹೆಚ್ಚಾಗತ್ತೆ. ಬಾಂಗ್ಲಾದೇಶಕ್ಕೆ ಭಾರತದ ಸಹಕಾರ ಬೇಕೇ ಬೇಕು. ವ್ಯಾಪಾರ ಆಗಿರಲಿ, ನದಿ ನೀರಾಗಲಿ, ವಿದ್ಯುತ್ ಆಗಲಿ, ಈ ಸರಕುಗಳಾಗಲಿ, ಏನೇ ಆಗಲಿ ಎಲ್ಲದಕ್ಕೂ ಭಾರತವನ್ನೇ ಅವಲಂಬಿಸಿದ್ದಾರೆ ಬಾಂಗ್ಲಾದೇಶದ ಜನ. ಹೀಗಾಗಿ ತಾರಿಕ್ ರೆಹಮಾನ್ ಹಳೆಯ ದ್ವೇಷ ಮರೆತು ಮೋದಿಜಿಯವರ ಸ್ನೇಹದ ಹಸ್ತವನ್ನು ಸ್ವೀಕರಿಸುವ ಸಾಧ್ಯತೆ ಹೆಚ್ಚಿದೆ. ಮೋದಿಯವರ ಅಭಿನಂದನಾ ಸಂದೇಶ ಕೂಡ ಇದನ್ನೇ ಸೂಚಿಸ್ತಾ ಇದೆ. ಆದರೆ ವೀಕ್ಷಕರೇ, ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವದ ಹೊಸ ಅಧ್ಯಾಯ ಶುರುವಾಗಿದೆ. 17 ವರ್ಷಗಳ ವನವಾಸ ಮುಗಿಸಿ ಬಂದಿರುವ ತಾರಿಕ್ ರೆಹಮಾನ್ ಬಾಂಗ್ಲಾದೇಶವನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಕೊಂಡೊಯ್ತಾರಾ ಅಥವಾ ಹಳೇ ದ್ವೇಷದ ರಾಜಕಾರಣ ಮಾಡ್ತಾರಾ? ಭಾರತದ ಜೊತೆಗಿನ ಸಂಬಂಧ ಹೇಗೆ ಮುಂದುವರಿಸ್ತಾರೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಆದರೆ ಒಂದು ಮಾತು ಸತ್ಯ, ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪೇ ಅಂತಿಮ. ಬಾಂಗ್ಲಾದ ಜನ ಬದಲಾವಣೆ ಬಯಸಿದ್ದಾರೆ. ಆ ಬದಲಾವಣೆ ಈಗ ತಾರಿಕ್ ರೆಹಮಾನ್ ರೂಪದಲ್ಲಿ ಬಂದಿದೆ. ನಿಮಗೇನನ್ಸುತ್ತೆ? ತಾರಿಕ್ ರೆಹಮಾನ್ ಭಾರತದ ಜೊತೆಗೆ ಒಳ್ಳೆ ಸಂಬಂಧ ಇಟ್ಟುಕೊಳ್ತಾರಾ? ಶೇಖ್ ಹಸೀನಾ ಯುಗ ಶಾಶ್ವತವಾಗಿ ಅಂತ್ಯವಾಯಿತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಲೇಬೇಕು ಮೋದಿಜಿಯವರು. ಅದು ಯಾರೇ ಪ್ರಧಾನಿಯಾಗಲಿ, ಬಾಂಗ್ಲಾದಲ್ಲಿ ಇರುವಂತಹ ಪ್ರತಿಯೊಬ್ಬ ಹಿಂದೂವಿನ ರಕ್ಷಣೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ದೊಡ್ಡ ಜವಾಬ್ದಾರಿ. ಇದು ಕರೆಕ್ಟ್ ತಾನೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.